ನಮಸ್ಕಾರಗಳನ್ನ ಸಲ್ಲಿಸ್ತಾ ಹೆಚ್ಚಿನದಾಗಿ ನಾವೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ನೋಡ್ತಾ ಹೋದ್ರೆ ವಯಸ್ಸಲ್ಲಿ ಮತ್ತೆ ಅನುಭವದಲ್ಲಿ ನಾನು ಸ್ವಲ್ಪ ಸಣ್ಣವನು, ನೀವೆಲ್ಲ ಬಹಳಷ್ಟು ಅನುಭವಿಸ್ತಿದ್ದೀರಿ, ಸಾಕಷ್ಟು ವಿಚಾರ ಮಾಡ್ತಿದ್ದೀರಿ. ನಾನು ತುಂಬಾ ಸಣ್ಣವನಿದ್ದೀನಿ, ನಿಮ್ಮ ಮುಂದೆ ಮಾತನಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಹೋಗ್ತಿಲ್ಲ. ಹಾಗಂತ ಹೇಳಿ ಅರ್ಧ ಗಂಟೆನೋ 20 ನಿಮಿಷನೋ ಮಾತಾಡಿದ್ರೆ ಕೂತು ಕೇಳುವಂತಹ ಸಮಯ ಇದಲ್ಲ. ನೀವು ರೆಡಿ ಇರಬಹುದು, ಅದರ ಸಮಯ ಇದಲ್ಲ ಅಂತಕ್ಕಂಥದ್ದನ್ನ ನಾನು ಅರ್ಥೈಸಿಕೊಂಡು ಮೊದಲನೇದಾಗಿ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮಸ್ತರಿಗೂ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾಕಂದ್ರೆ ಹೆಚ್ಚು ಕಡಿಮೆ ನನಗೆ 4ನೇ ಕರೆ ಇರಬಹುದು. ಅಂದ್ರೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ನನ್ನನ್ನು ಆಹ್ವಾನಿಸಿದ್ದೇನೆ. ನಾನು ಯಾವುದೋ ಒಂದು ಕಾರಣಾಂತರದಿಂದ ಬರ್ಲಿಕ್ಕಾಗಿಲ್ಲ, ಹಾಗಂತೆ ನಾನು ಬಾಡಿ ಬಿಸಿ ಪರ್ಸನ್ ಅಂತ ನಾನು ಹೇಳ್ಕೊಳ್ತಾ ಇಲ್ಲ. ಯಾವುದೋ ಒಂದಷ್ಟು ಕಾರ್ಯಕ್ರಮಗಳು ಅಲ್ಲಿ ಸ್ಕೂಲು ಈ ತರದೆಲ್ಲ ವಿಚಾರಗಳು ಬಂದಾಗ ಬರ್ಲಿಕ್ಕಾಗಿಲ್ಲ, ಬಹಳಷ್ಟು ಬೇಜಾರಾಗಿದೆ. ಮೊನ್ನೆ ದಿನ ನಮ್ಮ ಬ್ರಹ್ಮದೇವ್ ಸರ್ ಅವರು ಫೋನ್ ಮಾಡಿ ನನ್ನ ಕರೆದಾಗ ನಾನು ಅವ್ರಿಗೆ ಮೊದಲು ಹೇಳಿದ್ದೆ, ನಾನು ಈಗಾಗಲೇ 4 ಸತಿ ಅವರಿಗೆ ಬಂದಿಲ್ಲ, ಈಗ ಏನ್ ಮಾಡೋದು, ನಾನು ಮಡಿಕೇರಿಯಲ್ಲಿ ಇರ್ತೀನಿ ಅಂತ. ನಿನ್ನೇನು ಫೋನ್ ಮಾಡಿದೆ, ಕಾರ್ಯಕ್ರಮ ಇದೆಯಾ ಬರ್ಲೇಬೇಕಂತ. ಬರ್ಲಿಲ್ಲ ಅಂತ ನೋಡಿ ಅಲ್ಲಿಗೆ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ಸಣ್ಣ ವಯಸ್ಸಿಂದ ನಮ್ಮನ್ನು ಅವರೆಲ್ಲ ನೋಡಿದ್ದಾರೆ, ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಹಾಗಾಗಿ ಸಲಿಗೆಯಿಂದ ಪ್ರೀತಿಯಿಂದ ಅದೇ ತರ ಮಾತಾಡಿದ್ರು. ನಾನು ರಾತ್ರಿ ಮಡಿಕೇರಿ ಬಿಡ್ಬೇಕಾದ್ರೆ 12 ಗಂಟೆ 1 ಗಂಟೆ ಆಗಿದೆ. ಬರೋಷ್ಟೊತ್ತಿಗೆ ಬೆಳಿಗ್ಗೆನೂ ಫೋನ್ ಮಾಡ್ತೀವಿ, 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ. ಸೊ ಈಗ ಬಂದಾದ್ಮೇಲೆ ಒಂದಷ್ಟು ಎಲ್ಲವನ್ನ ಅಬ್ಸರ್ವ್ ಮಾಡಿ ನೋಡಿದಾಗ ನಿಜಕ್ಕೂ ಒಬ್ಬ ಮನುಷ್ಯ ಪರಿಪೂರ್ಣತೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಂಥ ಸಂಘ ಸಂಸ್ಥೆಗಳು ಅತಿ ಅಗತ್ಯವಾಗಿದೆ. ಯಾಕಂತ ಹೇಳಿದ್ರೆ ಮಾತ್ರ ಇಷ್ಟೊಂದು ಗಟ್ಟಿಯಾಗಿ ನಾನು ಹೇಳ್ತೀನಿ ಅಂತ ಯೋಚನೆ ಮಾಡಬಹುದು. ಯಾಕೆ ಹಿಂಗೆ ಹೇಳಿದ್ರಿ ಒಂದು ಸಂಸ್ಥೆ? ಒಂದೇ ಒಂದು ಉದಾಹರಣೆ ತಗೊಳ್ಳೋಣ. ಕಳೆದ 10-15 ವರ್ಷಗಳಿಂದ ಕೆಲಸದಲ್ಲಿ ನಾನು ವಿದ್ಯಾರ್ಥಿಯಾಗಿ, ಚಾಲಕನಾಗಿ, ವೃತ್ತಿಯಲ್ಲಿ ಶಿಕ್ಷಕನಾಗಿ ಬಂದು ಹೋಗ್ತಾ ಇದ್ದೀನಿ. ನಾವೆಲ್ಲೂ ಅಷ್ಟರ ಮಟ್ಟಿಗೆ ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಕಳೆದ 2019-20ರಲ್ಲಿ ನಾನೊಂದು ಸಂಸ್ಥೆಗೆ ಸೇರ್ಕೊಳ್ತೀನಿ, ಒಂದು ಸಂಘಟನೆ ಮೂಲಕ ಹೋಗ್ತೀನಿ, ಅದು JCI ಸಂಸ್ಥೆ. ಅವತ್ತಿನಿಂದ ನಾನು 4 ಜನಕ್ಕೆ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಬಂತು. ಇವತ್ತು ಏನಾದರೂ ಗಟ್ಟಿಯಾಗಿ ನಿಂತು ಗಟ್ಟಿ ಧ್ವನಿಯಿಂದ ನೀವೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ಆ ಸಂಸ್ಥೆ, ಸಂಘ ಸಂಸ್ಥೆಗಳು ನೀಡಿರ್ತಕ್ಕಂಥ ಕೊಡುಗೆ ಅಥವಾ ನಾನು ಅದರಿಂದ ಪಡ್ಕೊಂಡಿರ್ತಕ್ಕಂಥದ್ದು ಅನ್ನೋದನ್ನ ಗಟ್ಟಿಯಾಗಿ ಹೇಳ್ತೀನಿ. ನಿಮಗೂ ನಾನು ಅದನ್ನೇ ಹೇಳಿ ಬರ್ತೀನಿ. ಏನೋ ನಾವು ಬಂದ್ವಿ, ನಮಗೆ ಬೇಕಾಗಿದ್ದನ್ನ ಪಡ್ಕೊಂಡ್ವಿ, ಆಮೇಲೆ ನಾವು ವಾಪಸ್ ಹೋಗ್ತೀವಿ ಅಂತ ಹೇಳಿದ್ರೆ ಅದು ಯಶಸ್ವಿ ಅಲ್ಲ. ಅದು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನಾನೇನೋ ಅಪರಿಪೂರ್ಣತೆಯಿಂದ ಪರಿಪೂರ್ಣತೆಯೆಡೆಗೆ ಬಂದಿದ್ದಾಯಿತು, ನನ್ನ ಜೊತೆಗಿರ್ತಕ್ಕಂಥವರನ್ನು ಕೂಡ ಪರಿಪೂರ್ಣತೆಯ ಕಡೆಗೆ ನಾನು ಕರ್ಕೊಂಡು ಹೋಗಬೇಕು. ಅದು ನಿಜವಾಗಿರ್ತಕ್ಕಂಥ ಬದಲಾವಣೆ. ಅಂದ್ರೆ ನೀವೇನಿಗೆ ಬಂದಿದ್ದೀರಿ, ನಿಮ್ಮ ಜೊತೆಗಿರ್ತಕ್ಕಂಥವರನ್ನ ಕರೆತಂದು ಈ ಸಂಘದ, ಈ ಸಂಸ್ಥೆಯ, ಈ ವ್ಯವಸ್ಥೆಯ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ವಿಚಾರಗಳನ್ನ ಅವರಿಗೆ ಮನದಟ್ಟು ಮಾಡಿದ್ದೆ ಆದಲ್ಲಿ ಮಾತ್ರ ಅದು ಯಶಸ್ಸಿನ ಹಾದಿ ಇರ್ತಕ್ಕಂಥದ್ದು ವೈಯಕ್ತಿಕವಾಗಿರ್ತಕ್ಕಂಥ ನನ್ನ ಭಾವನೆ. ಒಂದು ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ಶ್ರೇಯವಾಗಿದ್ದು ಪ್ರಿಯವಾದದ್ದು ಅಂತೇಳಿ. ಒಂದಷ್ಟು ಪ್ರಿಯವಾದದ್ದು ಕಣ್ಣಿಗೆ ಹತ್ತಿರವಾಗಿ, ನಾಲಿಗೆಗೆ ರುಚಿಯಾಗಿ, ಮೂಗಿಗೆ ಸುವಾಸನೆಯಾಗಿ ಕಾಣಬಹುದು. ಶ್ರೇಯವಾಗಿದ್ದು ಸ್ವಲ್ಪ ದೂರದಲ್ಲಿ, ಸ್ವಲ್ಪ ಕಷ್ಟವಾಗಿ, ಕೈಗೆ ಎಟಕದ ಸ್ಥಿತಿಯಲ್ಲಿ ಸಿಗಬಹುದು. ಆದರೆ ನಮ್ಮ ಪ್ರಯತ್ನ ಪ್ರಿಯವಾದದರ ಕಡೆಗೆ ಇಲ್ಲದೆ ಶ್ರೇಯಸ್ಸನ್ನು ಬಯಸೋದರ ಕಡೆಗೆ ಇರಬೇಕು ಅಂತಕ್ಕಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ನಮ್ಮ ಶ್ರೀಕಾಂತ್ ಸರ್ ಅವರು ಒಂದಷ್ಟು ವಿಚಾರಗಳನ್ನ ಮಂಡನೆ ಮಾಡ್ತಾ ಹೋದ್ರು, ಬಹಳಷ್ಟು ಆಸಕ್ತಿಯಿಂದ ನಾವೆಲ್ಲರೂ ಕೇಳಿದ್ವಿ. ಈಗಲೂ ನನ್ನದೇ ಆಗಿರ್ತಕ್ಕಂಥ ವಾದವನ್ನ ನಾನು ಮುಂದೆ ಇಡ್ತಾ ಇದ್ದೀನಿ, ವಿಚಾರವನ್ನ ಮಂಡನೆ ಮಾಡ್ತಾ ಇದ್ದೀನಿ. ನಮ್ಮೆಲ್ಲ ಕಿರಿಯರು ಒಂದಷ್ಟು ಜನ ಮತ್ತೊಂದು ವ್ಯಸನದಲ್ಲಿ ಭಾಗಿಗಳಾಗಿದ್ದಾರೆ. ಅದೇನು ತಿಳಿದ್ರೆ ಮೊಬೈಲ್. ಈಗಾಗಲೇ ಸರ್ ಅದನ್ನ ಪ್ರಸ್ತಾಪ ಮಾಡೋದು ಅಲ್ಲಿ ನಾನು ನೋಡ್ತಾ ಇದ್ದೀನಿ, ಅವ್ರು ಯಾರೋ ಬೇರೆಯವರಲ್ಲ, ನನ್ನ ವಿದ್ಯಾರ್ಥಿಗಳೇ, ನಾನು ಪಾಠ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳೇ. ಆದ್ರೆ ಅವರು ಮುಳುಗೋಗಿರ್ತಕ್ಕಂಥದ್ದು ಮೊಬೈಲ್ ನಲ್ಲಿ. ಸರ್ ಇನ್ನೇನಾದ್ರೂ ಒಂದಷ್ಟು ವರ್ಷಗಳು ಹೋದ್ರೆ ನಾವು ಏನ್ ಈ ಮಧ್ಯ ಅಥವಾ ಈ ಒಂದು ವ್ಯಸನ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದಷ್ಟು ಜನರನ್ನ ಕೂರಿಸ್ಕೊಂಡು ನಾವು ಭಾಷಣ ಮಾಡ್ತೀವೋ, ಮೋಟಿವೇಶನ್ ಮಾಡ್ತೀವೋ, ವಿಚಾರಗಳನ್ನ ಮಂಡನೆ ಮಾಡ್ತೀವೋ, ಅದೇ ರೀತಿ ಮೊಬೈಲ್ ವ್ಯಸನ ಮುಕ್ತ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವೇನಾದ್ರೂ ಮಾಡಬೇಕಾಗುವಂತ ಸಂದರ್ಭ ಇರಲಾದ್ರೆ ಅದು ಅತಿಶಯೋಕ್ತಿ ಏನಲ್ಲ.
ದಯವಿಟ್ಟು ಯಾವ ಅನ್ಯದ ಭಾವಿಸಬೇಡಿ. ಕೆಲವು ವೇದಿಕೆಗಳನ್ನ ನಾನು ಬಳಸಿಕೊಂಡಾಗ ಈ ರೀತಿ ಕಾರವಾಗಿ, ತೀಕ್ಷ್ಣವಾಗಿ, ಹರಿತವಾಗಿ, ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ನನ್ನ ಅಭ್ಯಾಸ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಅದರಿಂದ ಇದಕ್ಕೆ ಹೇಳಿದ್ದೀನಿ. ಯಾವ ಅನ್ಯದ ಭಾವಿಸಬೇಡಿ. ನನ್ನ ಮನಸ್ಸಿನಲ್ಲಿ ಹುಟ್ಟಿರ್ತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಪ್ರಿಯವಾಗಿದ್ದು ಶ್ರೇಯವಾಗಿದೆ. ಪ್ರಿಯವಾಗಿರ್ತಕ್ಕಂಥದ್ದು ಜಾಸ್ತಿ ದಿನ ನಮ್ಮ ಜೊತೆ ಇರಲ್ಲ. ಕಣ್ಣಿಗೆ ಹತ್ರ ಆಗುತ್ತೆ, ಬೇಗ ಕಾಣುತ್ತೆ, ಖಾಲಿ ಆಗುತ್ತೆ, ಹೋಗ್ಬಿಡುತ್ತೆ. ಆಗ ಶ್ರೇಯಸ್ಸನ್ನ ಬಯಸ್ತಕ್ಕಂಥ ಒಂದು ವಿಚಾರವನ್ನ ನೀವೇನಾದ್ರು ನಿಮ್ಮ ಹತ್ರಕ್ಕೆ ಹೇಳ್ಕೊಂಡ್ರೆ, ಸೆಳೆದುಕೊಂಡ್ರೆ, ಅದ್ರ ಹಿಂದೆ ನೀವು ಹೋದ್ರೆ ನಿಮ್ಮ ಲೈಫ್ ಟೈಮ್, ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೊತೆಗೆ ಇರ್ತದೆ. ಇವತ್ತು ಸಮಾಜದಲ್ಲಿ ಕೆಟ್ಟದನ್ನ ಮಾಡದೇ ಇರತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅವರವರಾಗಿರ್ತಕ್ಕಂಥ ತಪ್ಪು ನಡವಳಿಕೆಗಳು, ತಪ್ಪು ಚಿಂತನೆಗಳು, ತಪ್ಪು ಮಾತುಗಾರಿಕೆಗಳು ನಡೀತಾನೆ ಇರ್ತವೆ. ಆದ್ರೆ ಒಂದ್ಸತಿ ಆಗಿರ್ತಕ್ಕಂಥ ತಪ್ಪು ಮತ್ತೆ ಆಗಬಾರದು. ಈಗ ನಾನು ಹೇಳ್ಬೋದು, ಕುಡಿತ ಅಂತಕ್ಕಂಥದ್ದು ತುಂಬಾ ಆರೋಗ್ಯಕ್ಕೆ ಹಾನಿಕಾರಕ, ಮನೆಯನ್ನ, ಸಂಸಾರವನ್ನ ಬೀದಿ ತರ್ತದೆ. ಇದೆಲ್ಲ ನಿಮಗೆ ಸಾಕಷ್ಟು ಬುದ್ಧಿಜೀವಿಗಳು ತಿಳಿದಂತವರು ನಿಮ್ಮ ಮುಂದೆ ಬಂದು ನಿಂತು ಹೇಳಿದ್ದಾಗಿದೆ. ನೀವು ಅದನ್ನೆಲ್ಲರನ್ನ ಕೇಳಿಸ್ಕೊಂಡು ಅವೆಲ್ಲವನ್ನ ದೂರ ತಳ್ಳಿ ಒಂದು ಹೊಸ ಜೀವನವನ್ನು ಪ್ರಾರಂಭ ಮಾಡಿ ನೀವು ಬಂದು ಕೂತಿದ್ದೀರಿ. ಹಾಗಾದ್ರೆ ಹೊಸ ಜೀವನ ಅಂದ್ರೆ ಜೀವನ ಅಂತಂದ್ರೆ ಈ ಪ್ರಶ್ನೆ ಎದುರಾದಾಗ ನಾವು ಪಡೆದ ನಮ್ಮ ಜೀವ ಮತ್ತು ನಮ್ಮೊಂದಿಗೆ ಇರ್ತಕ್ಕಂಥ ಜೀವದ ಜೊತೆಗೆ ಜೀವಿಸುವುದೇ ಜೀವನ. ಅಂದ್ರೆ ನಾವು ಪಡೆದಿರ್ತಕ್ಕಂಥ ಈ ದೇಹ, ಈ ಜೀವ, ಮತ್ತೆ ನಮ್ಮನ್ನು ನಂಬಿಕೊಂಡಿರ್ತಕ್ಕಂಥ ಜೀವಗಳು, ಅವರ ಜೊತೆಗೆ ಜೀವಿಸೋದಿದೆಯಲ್ಲ, ಅದೇ ನಿಜವಾಗಿರ್ತಕ್ಕಂಥ ಜೀವನ. ನೋಡಿ, ನಾವು ಬಹಳಷ್ಟು ಸಾರಿ ಯೋಚನೆ ಮಾಡ್ತೀವಿ, ಯಾಕೆ ನಾನು ಈ ಒಂದು ಕೆಟ್ಟ ಚಾಳಿ ಬಲಿಯಾಗಿಬಿಟ್ಟೆ. ನಿಮ್ಗೆಲ್ಲರಿಗೂ ಯೋಚನೆ ಬಂದಿರಬಹುದು, ನಾನು ಯಾಕೆ ಈ ಒಂದು ಕೆಟ್ಟ ಹವ್ಯಾಸದ ಬಲಿಯಾಗಿಬಿಟ್ಟೆ. ಬೇರೆ ಏನೂ ಅಲ್ಲ, ಯಾವುದೋ ಒಂದು ಸಮಯ, ಸಂದರ್ಭ ಮನುಷ್ಯನನ್ನ ಹಾಳು ಮಾಡಿಬಿಡ್ತದೆ. ಒಂದು ಕೆಟ್ಟ ಕೂಪಕ್ಕೆ ತಳ್ಳಿಬಿಡ್ತದೆ, ಒಂದು ದೊಡ್ಡ ಬಾವಿಗೆ ತಳ್ಳಿಬಿಡ್ತದೆ. ಅದಕ್ಕೆ ಎದ್ದು ಬರುವಂತ ಪ್ರಯತ್ನವನ್ನು ನಾವು ಮಾಡದೆ ನಾವು ಇವತ್ತಿಗೂ ಅಲ್ಲೇ ಉಳ್ಕೊಂಡಿದ್ದೀವಿ. ನಾವೇನಾದ್ರೂ ಗಟ್ಟಿ ಮನಸ್ಸು ಮಾಡಿ ಅಲ್ಲೆಲ್ಲ ಎದ್ದು ಬಗೆಯ ಪ್ರಯತ್ನವನ್ನ ಮಾಡಿದ್ದೇ ಆದ್ರೆ ಅದು ಕ್ಷಣ ಮಾತ್ರದಲ್ಲಿ ಸಾಧ್ಯ ಆಗಿ ಜೀವನ ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯ ಆಗಿದೆ.